ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬೆಳಕು ಕನ್ನಡ ವ್ಲಾಗ್ಸ್. ಇವತ್ತಿನ ವ್ಲಾಗಲ್ಲಿ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ. ಏನಪ್ಪ ಅಂದರೆ ಕೆಂಪು ಚಟ್ನಿ. ಎಲ್ಲದಕ್ಕೂ ಒಂದು ಅಂತ ಕೆಂಪು ಚಟ್ನಿ ಹೇಗೆ ಮಾಡೋದು? ಒಣ ಮೆಣಸಿನ್ಕಾಯಿ 15ರಿಂದ 20 ಒಣ ಮೆಣಸಿನ್ಕಾಯಿನ ನಾನು ತಗೊಂಡಿದ್ದೀನಿ. ಇದನ್ನು 2ರಿಂದ 3 ತಾಸು ತಣ್ಣೀರೊಳಗೆ ನೆನೆಸಿ ಇಡಬೇಕು. ನಂತರ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು. ನಂತರ ಇದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ನೆನೆಹಾಕಿಕೊಳ್ಳಿ. ಒಗ್ಗರಣೆಗೆ ಫ್ರೈ ಮಾಡೋದಕ್ಕೆ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು, ಒಗ್ಗರಣೆಗೆ ಹಾಕೋಕ್ಕೆ ಕರಿಬೇವಿನ ಸೊಪ್ಪು ಹಾಗೂ ಇಂಗು. ಈಗ ಬಾಣಲಿ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕಿ ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿನ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಿಬಿಟ್ಟು ಫ್ರೈ ಮಾಡಿ, ಲೈಟಾಗೆ ಫ್ರೈ ಮಾಡಿ. ಇದನ್ನು ಫ್ರೈ ಮಾಡಿದ ನಂತರ ನೆನೆಸಿರೋ ಮೆಣಸಿನ್ಕಾಯಿ ಇರುತ್ತಲ್ಲ ಅದನ್ನು ತಗೊಂಡು ಬಿಟ್ಟು ಅದರೊಳಗೆ ಹಾಕಿ ನೀಟಾಗೆ ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನು ಕೂಡ ಫ್ರೈ ಮಾಡಬೇಕು. ಸ್ವಲ್ಪ ಹೊತ್ತು ಫ್ರೈ ಮಾಡಿ. ಇದು ಮಾಗಿದ ನಂತರ ಫ್ರೈ ಮಾಡ್ತಿರ್ತೀರಲ್ಲ, ಕೊನೆಗೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ. ಕೊತ್ತಂಬರಿ ಕಾಳಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನನ್ನ ಹತ್ರ ಕಾಳಿರಲಿಲ್ಲ, ಹಾಗಾಗಿ ಸೊಪ್ಪು ಹಾಕಿಬಿಟ್ಟು ಈ ರೀತಿ ಫುಲ್ಲು ಫ್ರೈ ಮಾಡ್ಕೊಂಬಿಟ್ಟು ಇದನ್ನು ತಣ್ಣಗೆ ಹಾಕಿಬಿಟ್ರಿ ಒಂದು 10 ನಿಮಿಷ. ನಂತರ ಇದನ್ನು ಮಿಕ್ಸಿ ಜಾರೊಳಗೆ ಹಾಕ್ಕೊಳ್ಳಿ. ನಾನು ಬೆಲ್ಲ ಹಾಕೋದು ಮರ್ತಿದ್ದೆ ಫ್ರೆಂಡ್ಸ್. ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕ್ಕೊಳ್ಳಿ. ನೀವು ಸ್ವೀಟ್ ಜಾಸ್ತಿ ತಿಂತೀರಾ ಅಂದರೆ, ಖಾರ ತಿನ್ನಲ್ಲ ಅಂದರೆ ಬೆಲ್ಲ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ನಾವು ಖಾರ ತಿಂತೀವಿ, ಹಾಗಾಗಿ ಬೆಲ್ಲ ಒಂದು ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ನೆನೆಹಾಕಿರ್ತೀವಲ್ಲ ಅದನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡಿ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಆಗೋ ರೀತಿ ಇದನ್ನು ರುಬ್ಕೋಬೇಕು. ಈ ರೀತಿ ಬರಬೇಕದು. ಚಟ್ನಿ ರೆಡಿ ಇದೆ. ಇವಾಗ ಇದಕ್ಕೆ ಒಗ್ಗರಣೆ ಮಾಡೋಣ. ಒಂದು ಬಾಣಲಿ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಮತ್ತು ಕರಿಬೇವು ಮತ್ತು ಹಿಂಗು ಹಾಕಿ ಫ್ರೈ ಮಾಡಿದ್ದೀನಿ. ಇದಕ್ಕೆ ಚಟ್ನಿ ಮಾಡಿರ್ತೀವಲ್ಲ ಅದನ್ನು ಹಾಕಿಬಿಟ್ಟು ನೋಡಿ ಫ್ರೆಂಡ್ಸ್, ನೀರೆಲ್ಲ ಹಿಂಗಬೇಕು, ಎಣ್ಣೆ ಅಂಶ ಎಲ್ಲ ಮೇಲೆ ಬರಬೇಕು. ಆ ರೀತಿ ಆ ಚಟ್ನಿನ ಫ್ರೈ ಮಾಡಬೇಕು. ನೋಡಿ ಈ ರೀತಿ ಚಟ್ನಿ ಬರಬೇಕು. ಇದು ಚಟ್ನಿ ಈಗ ರೆಡಿಯಾಗಿದೆ. ಇದನ್ನು ನೀವು ಇಡ್ಲಿ, ದೋಸೆ, ಚಪಾತಿ, ರೊಟ್ಟಿ, ಮುದ್ದೆ ಎಲ್ಲದಕ್ಕೂ ಕೂಡ ಸವಿಯೋದಕ್ಕೆ ರುಚಿಕರವಾಗಿರುತ್ತೆ. ಈ ಕೆಂಪು ಚಟ್ನಿನ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.